ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಶ್ರೀ ಜಗಜ್ಯೋತಿ ಬಸವಣ್ಣನವರ ಜನ್ಮಸ್ಥಳವಾದ ಎಂಗಳೇಶ್ವರ ಗ್ರಾಮದ ವಚನಶೀಲ ಮಂಟಪದ ಸಂಸ್ಥಾಪಕರಾದ ಹಾಗೂ ವಿರಕ್ತ ಮಠದ ಪೀಠಾಧಿಪತಿಗಳೂ ಆದ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ದಿನಾಂಕ 11-12-2025 ಗುರುವಾರ ಬೆಳಗ್ಗೆ 7 ಗಂಟೆಗೆ ಲಿಂಗೈಕ್ಯರಾದರು. ಇವರನ್ನ ಕಳೆದುಕೊಂಡ ಬಸವನಾಡಿನ ಜಿಲ್ಲೆಯ ತಾಲೂಕುಗಳಿಂದ ಅಪಾರ ಭಕ್ತರ ಜನಸ್ತೋಮ ಹರಿದು ಬಂದು ಪೂಜ್ಯರಿಗೆ ಅಂತಿಮ ನಮನ ಸಲ್ಲಿಸಿದರು. ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಎಂಬಿ ಪಾಟೀಲ್ ಹಾಗೂ ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವರಾದ ಶಿವಾನಂದ ಎಸ್ ಪಾಟೀಲ ಹಾಗೂ ಜಿಲ್ಲೆಯ ಎಲ್ಲ ಶಾಸಕರು ಪೂಜ್ಯ ಶ್ರೀಗಳಿಗೆ ಅಂತಿಮ ನಮನ ಸಲ್ಲಿಸಿದರು. ಪೂಜ್ಯರ ಪಾರ್ಥಿವ ಶರೀರವನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯಿಂದ ಗೌರವ ನಮನ ಸಲ್ಲಿಸಿ ಅಂತಿಮ ಸಂಸ್ಕಾರ ಮಾಡಲಾಯಿತು. ವರದಿ ಗಂಗಾಧರ ಆರ್ಯರ, ಬಸವನ ಬಾಗೇವಾಡಿ. ಹಾಗೂ ಈ ಭಾಗದ ಸಂತ ಎಂಗಳೇಶ್ವರದ ಚನ್ನಬಸವ ಮಹಾಸ್ವಾಮಿ ಈ ಭಾಗದಲ್ಲಿ ಜೀವನೋದ್ದಕ್ಕೂ ಬಸವ ಬೆಳಗಾಗಿ ಬೆಳಗಿದಂಥವರು ಕಾಯಕದ ಕೆಲಸ ಪೂಜ್ಯ ಚನ್ನಬಸವ ದಾಸೋಹ ಮಹಾಸ್ವಾಮಿಗಳು. ಮಾಡಿರ್ತಕ್ಕಂಥ ಅವರು ಬೆಳಕಾಗಿದ್ದು ಎಂಗಳೇಶ್ವರ ಮಠಕ್ಕೆ ಇವತ್ತು ಮಹಾಬೆಳಕಿನ ದಾಸೋಹ ಕೇಂದ್ರವಾಗಿದ್ದಾರೆ. ಯಾವನೇ ಶ್ರೀಮಂತ ಬರಲಿ ಬಡವ ಬರಲಿ ತತ್ವನಿಷ್ಠರಾಗಿದ್ದು ಬೇರೆ ಜಾತಿಯವರೇ ಬರಲಿ ಬಸವಾದಿ ಶರಣರ ಬೇರೆ ವಚನಗಳ ಜಾತಿಯವರಿಗೆ ಆಶಯದಂತೆ ಅನ್ನ ಪ್ರಸಾದವನ್ನು ಅವರು ಬಾಳಿದ್ರು ಬದುಕಿದ್ರು, ನುಡಿದಂತೆ ನಡೆದರು, ನಡೆದಂತೆ ನುಡಿದರು. ಬಡವ ಅತ್ಯಂತ ವಿನಯಶೀಲ ಅವರ ಸಜ್ಜನಿಕೆಗೆ ಬೇಡಿಕೆಯನ್ನು ಹೆಸರಾದಂಥವರು ಸಹಿಸ್ತಕ್ಕಂಥ ಚನ್ನಬಸವ ಶಕ್ತಿ ಮಹಾಸ್ವಾಮಿಗಳು. ಬಸವ ಪ್ರೇಮಿಗಳು ಚನ್ನಬಸವ ಚನ್ನಬಸವ ಮಹಾಸ್ವಾಮಿಗಳು ಸ್ವಾಮಿಗಳ ತನು ಮನ ಭಾವದಲ್ಲಿ ಸದಾ ಕಾಲ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗಗಳನ್ನು ಧಾರಣೆ ಮಾಡಿ ಈ ಜಿಲ್ಲೆಯ ನಡೆದಾಡುವ ದೇವರು ಮಹಾನ್ ಸಂತರು ಜೋಳಿಗೆಯನ್ನು ಹಿಡಿದು ಹಲವಾರು ಭಕ್ತಾದಿಗಳಿಗೆ ಇಷ್ಟಲಿಂಗ ಧಾರಣೆ ಮಾಡುವ ಜೊತೆಗೆ ರುದ್ರಾಕ್ಷ ಜೊತೆಗೆ ಈ ನಾಡಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಅಪರೂಪದ ಪರಮ ಪೂಜ್ಯರು ವಚನಶೀಲ ಮಂಟಪದ ರೂವಾರಿಗಳು ಚನ್ನಬಸವ ಶಿವಯೋಗಿಗಳು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಬಹಳ ಜನ ಭಕ್ತರಿಗೆ ನೋವುಂಟು ಮಾಡಿ ಅವರ ಜೀವನದ ಉದ್ದಕ್ಕೂ ಕಷ್ಟಗಳು ಏನು ಸುಖಗಳು ಏನು ಅನ್ನುವಂಥ ತಮ್ಮ ಪ್ರವಚನದಲ್ಲಿ ಪ್ರತಿಯೊಬ್ಬರಿಗೆ ತಿಳುವಳಿಕೆ ಇರುವಂಥ ಅಪರೂಪದ